So what is the importance of syllabus and what we are going to ಇಲ್ಲಿ ಏನ್ಸ್ RD ಏನಿದೆ comparatively ಬೇರೆ optionals ಹೋಲಿಸ್ಕೊಂಡ್ರೆ why RD is the best one. See, even last year, 2014 batch plus 2015 the notification, which was like last year means agidella, ಎರಡರದ್ದು ತಗೊಂಡ್ರೆ the more number of optional students will come from only two optional, ಒಂದು ಕನ್ನಡ ಇನ್ನೊಂದು RD. We are talking about only KPSC. ಇವೆರಡರಲ್ಲೇ ಆಪ್ಷನಲ್ ಹೆಚ್ಚು ಸಿಗೋದು. ಸರ್, with respect to RD, sir, why RD? The one is, ನಾವು ಯಾವುದೇ ಆಪ್ಷನ್ ಚೂಸ್ ಮಾಡಬೇಕಾದ್ರೆ we have to see three things. ಮೂರು ನೋಡ್ಕೊಳ್ಳಿ. ಒಂದು ಸಿಲೆಬಸ್. Again, sir, is that RD syllabus is easy? First paper ತಗೊಂಡ್ರೆ there are 8 chapters. And second paper there are 2 chapters. First one is syllabus. ಇರೋದೇ history. Sir, is that ಎಲ್ಲ ದೊಡ್ಡ ಚಾಪ್ಟರ್ಗಳು ಅಂತ ಹೇಳಿದ್ರೆ most of the chapters are very small except 3 chapters ಬಿಟ್ರೆ, 3 ಚಾಪ್ಟರ್ಗಳು ಬಿಟ್ರೆ ಎಲ್ಲ ಚಾಪ್ಟರ್ಗಳು ಆಲ್ಮೋಸ್ಟ್ ಒಂದೊಂದು ಲೈನಲ್ಲಿ ಇರುವಂಥ ಚಾಪ್ಟರ್ಗಳ ಸಿಲೆಬಸ್ ತಗೊಂಡ್ರೆ. ಆ್ಯಂಡ್ ಸೆಕೆಂಡ್ ಒನ್ ಅವೈಲಬಿಲಿಟಿ ಆಫ್ ನೋಟ್ಸ್. ಎರಡನೇದು ಯಾವುದೇ ಆಪ್ಷನ್ ಚೂಸ್ ಮಾಡ್ಕೊಳ್ಳಿ. ಸಿ ಫಾರ್ಗೆಟ್ ಅಬೌಟ್ RD ಮ್ಯಾನ್, ಜಸ್ಟ್ ಐ ಆಮ್ ಗಿವಿಂಗ್ RD, ಬಟ್ ಯಾವುದೇ ಆಪ್ಷನ್ ಚೂಸ್ ಮಾಡ್ಕೊಬೇಕಾದ್ರೂ ಟ್ರೈ ಟು ಫಾಲೋ ದಿಸ್ ಮೆಥಡ್. ಸೆಕೆಂಡ್ ಒನ್ ಈಸ್ ನೋಟ್ಸ್, ಅವೈಲಬಿಲಿಟಿ ಆಫ್ ನೋಟ್ಸ್. ನೋಟ್ಸ್ಗಳು ಸಿಗುತ್ತಾ ಅದ್ರ ಬಗ್ಗೆ, ಆ ನೋಟ್ಸ್ ಬಗ್ಗೆ ಇಲ್ಲ ಕ್ಲಾಸ್ ಬರಲೇಬೇಕಾ, ಆಯಿತಾ? ರಿಮೆಂಬರ್, ಕ್ಲಾಸ್ ಬರಲೇಬೇಕು ಅಂತ ಏನಿಲ್ಲ, ಯಾವುದೇ ಆಪ್ಷನ್ ಆಗಿದೆ. ಇಫ್ ಐ ಆಮ್ ಕೇಪಬಲ್ ಟು ನಾನೇ ಓದ್ಕೋತೀನಿ ಅಂತಿದ್ರೆ ಆಯಿತಾ, ಆಪ್ಷನ್ ಮುಗಿಸ್ಬೋದಾ? ಸಿ RD ಅಂತ ಸಬ್ಜೆಕ್ಟ್ ರಿಮೆಂಬರ್, ಆ ಥರ ಸಬ್ಜೆಕ್ಟ್ ಕೆಲವೊಂದು ಸಲ ಮಾತ್ರ, ಬಿಕಾಸ್ ವಿ ಡೋಂಟ್ ನೋ ಎನಿಥಿಂಗ್ ಅಬೌಟ್ RD, ಅದಕ್ಕೇ ಕ್ಲಾಸಸ್ಗಳು ಬೇಕಾಗುತ್ತೆ. ಅದು ಬಿಟ್ಟರೆ ಒಂದು ಸಲ ನಾವು ಕ್ಲಾಸಿಗೆ ಬಂದು ಏನೇನಿದೆ ಸಿಲೆಬಸ್ ಅಂತ ಗೊತ್ತಾದರೆ ಈಸಿಲಿ ನಮಗೆ ಏನು ಕ್ಲಾಸ್ ನೋಟ್ಸ್ ಕೊಡ್ತಾರಲ್ಲ ಆ ನೋಟ್ಸ್ನೇ ಅಪ್ಡೇಟ್ ಮಾಡಿಕೊಂಡ್ರೆ ವಿತ್ ದ ಹೆಲ್ಪ್ ಆಫ್ 2 ಮ್ಯಾಗ್ಝೈನ್, ಒನ್ ಈಸ್ ಕುರುಕ್ಷೇತ್ರ, ಒನ್ ಈಸ್ ಯೋಜನಾ, ಈಸಿಲಿ ಔಟ್ ಆಫ್ 500 the best score you can get is 350. Remember, best score 350 you can get from RD with the basic notes. But ಅದು ಅಪ್ಡೇಟೆಡ್ ವರ್ಷನ್ ಏನಾದರೂ ಸ್ವಲ್ಪ ಯೋಜನಾ ಮತ್ತು ಕುರುಕ್ಷೇತ್ರದಲ್ಲಿ ಆ ಕ್ಲಾಸಲ್ಲಿ ಏನು ಅಪ್ಡೇಟ್ ಮಾಡ್ತಾರಲ್ಲ ಅದನ್ನು ಮಾಡಿಕೊಂಡ್ರೆ 350 ಆರಾಮಾಗಿ ತೆಗಿಬೋದು, ಆಯಿತಾ? ದಟ್ ಇಸ್ ದ ಸೆಕೆಂಡ್ ಒನ್. ಆ್ಯಂಡ್ ಥರ್ಡ್, ಟ್ರೆಂಡ್ ಇನ್ ದಟ್ ಆಪ್ಷನಲ್. ಟ್ರೆಂಡ್ ಅಂದರೆ ಸರ್ ಯಾವ ರೀತಿ ಅಂದರೆ ಆಪ್ಷನಲ್ ಚೂಸ್ ಮಾಡ್ತಾ ಇದ್ದಾರಾ, ಆಯಿತಾ? ಲಾಸ್ಟ್ ಇಯರ್ ಎಷ್ಟು ಜನ ಚೂಸ್ ಮಾಡಿದ್ರು, ಎಷ್ಟು ಮಾರ್ಕ್ಸ್ ಕೊಟ್ಟಿದ್ದಾರೆ. ರಿಮೆಂಬರ್, UPSC ಆದರೆ there is a scaling in optional, ಆಯಿತಾ? ಸರ್ ವಾಟ್ ಇಸ್ ದಟ್ ಸ್ಕೇಲಿಂಗ್ ಅಂತ ಹೇಳಿದ್ರೆ ಎಲ್ಲರೂ ಒಂದೇ ಆಪ್ಷನಲ್ ತೊಗೊಂಡು ಆಯಿತಾ, ಎಲ್ಲರೂ ಅದು ಈಸಿ ಇದ್ದು ಅತಿ ಹೆಚ್ಚು ಮಾರ್ಕ್ಸ್ ಅದರಲ್ಲೇ ತೊಗೊಂಡ್ಬಿಟ್ರೆ ಸರ್ ಎಲ್ಲರೂ ಅವ್ರನ್ನ ಮಾತ್ರ ಇಂಟರ್ವ್ಯೂ ಚೂಸ್ ಮಾಡ್ತಾರ ಅಂದ್ರೆ ಇಲ್ಲ, ಆಯಿತಾ? ಅಲ್ಲೇನು ಮಾಡ್ತಾರೆ, ಇಂಡಿವಿಜುವಲ್ ಆಪ್ಷನಲ್ಗೆ ಸ್ಕೇಲಿಂಗ್ ಇರುತ್ತೆ. ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಇಂದ ಎಷ್ಟು ಜನ, ಆಯಿತಾ? RD ಇಂದ ಎಷ್ಟು ಜನ, ಆಯಿತಾ? ಕನ್ನಡದಿಂದ ಎಷ್ಟು ಜನ, ಸಾರಿ ಅಲ್ಲಿ RD ಇಲ್ಲ, ಕನ್ನಡದಿಂದ ಎಷ್ಟು ಜನ, ಸೋಷಿಯಾಲಜಿಯಿಂದ ಎಷ್ಟು ಜನ ಅಂತ. ಬಟ್ KPSC ಒಂದು ಅಡ್ವಾಂಟೇಜ್ ಅಂದರೆ ದರ್ ಇಸ್ ನೋ ಸ್ಕೇಲಿಂಗ್. ರಿಮೆಂಬರ್, ಯಾರು highest ಮಾರ್ಕ್ಸ್ ತಗೊಳ್ತಾನೆ, ವಿಚ್ ಎವರ್ ದ ಆಪ್ಷನ್ ಇಟ್ ಮೇ ಬಿ RD ಆರ್ ಇಟ್ ಮೇ ಬಿ ಕನ್ನಡ, ಇಟ್ ಮೇ ಬಿ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್, whoever score more marks they will be chosen for interview, ಆಯಿತಾ? ನಮ್ಗೆ ಇಲ್ಲಿ ಬೇಕಾಗಿರೋದು PhD ಅಂತೂ ನಾವೇನು ಮಾಡೋಕ್ಕೆ ಹೋಗಲ್ಲ. ನಮಗೆ ಬೇಕಾಗಿರೋದೇನು, ಜಾಸ್ತಿ ಮಾರ್ಕ್ಸ್ ತೆಗಿಬೇಕು. ಇಫ್ ಯು ಗೆಟ್ ಮೋರ್ ಮಾರ್ಕ್ಸ್ ವಿಲ್ ಬಿ ಸೆಲೆಕ್ಟೆಡ್ ಫಾರ್ ಇಂಟರ್ವ್ಯೂ ಸೊ ದಟ್ ವಿ ಕ್ಯಾನ್ ಗೆಟ್ ದ ಜಾಬ್. ಅದು ತೊಗೊಳಕ್ಕೆ ನಮ್ಗೆ ಬೇಕಾಗಿರೋದೇನು, ಈಸಿ ಸಿಲೆಬಸ್ಸು, ಆಯಿತಾ? ಸೆಕೆಂಡ್ ಒನ್ ಅವೈಲಬಿಲಿಟಿ ಆಫ್ ನೋಟ್ಸ್, ಇಲ್ಲ ಕ್ಲಾಸ್ ನೋಟ್ಸ್ ಹೊರಗಡೆ ಸಿಗುತ್ತೋ, ಆಯಿತಾ? ಇಲ್ಲ ಟ್ರೆಂಡ್ ಏನಿದೆ, ಟ್ರೆಂಡ್ ಚೆನ್ನಾಗಿದೆ. ಸೊ ಮೋಸ್ಟ್ ಆಫ್ ದ ಪೀಪಲ್, ಮೋರ್ ದನ್ 3000 ಪೀಪಲ್ 8,000 ಮೀನ್ಸ್ ಬರೀತಾ ಇದ್ದಾರೆ ಅಂದರೆ 3,000 to 4,000 ಜನ ವಿಲ್ ಚೂಸ್ ದ RD. Why? Because the syllabus is very less. ಒಂದು ಸರ್ ಸಿಲೆಬಸ್ ಅಲ್ಲಿ ಏನಿದೆ ಸರ್, ಇಸ್ ದಟ್ ರೂರಲ್ ಡೆವಲಪ್ಮೆಂಟ್ ಮೀನ್ಸ್ ವಾಟ್? ಸರ್ ಬೇಸಿಕಲಿ RD ಸಿಲೆಬಸ್ ಕನ್ಸಿಸ್ಟ್ ಆಫ್ 4 ಸಬ್ಜೆಕ್ಟ್ಸ್, 4 ಸಬ್ಜೆಕ್ಟ್ ಇದೆ. ಒಂದು ಸೋಷಿಯಾಲಜಿ, ಸೆಕೆಂಡ್ ಎಕಾನಮಿ, and third Panchayat Raj, and fourth cooperation. Fourth cooperation. ಈ 4 ಸಬ್ಜೆಕ್ಟ್ಗಳ ಮಿಶ್ರಣನೇ
ನಿಮ್ಮ RD ರೂರಲ್ ಡೆವಲಪ್ಮೆಂಟ್. ಸರ್ ಕ್ವಶನ್ ಅರೈಸಸ್ ವಾಟ್ ಸರ್ ಇಸ್ ದಟ್ ಸೋಷಿಯಾಲಜಿ ಪೂರ್ತಿ ಓದ್ತೀವಿ ಆಪ್ಷನಲ್ ಥರ, ಸೋಷಿಯಾಲಜಿ ಆಪ್ಷನಲ್ ಥರ ಓದ್ತೀವ ಅಂದರೆ ಇಲ್ಲ. ಫಸ್ಟ್ ಪೇಪರಲ್ಲಿ ಜಸ್ಟ್ 2 ಚಾಪ್ಟರ್ ಮಾತ್ರ ಪೂರ್ತಿ ಚಾಪ್ಟರ್ಗಳು ಅಲ್ಲ, ಸಮಾಜಶಾಸ್ತ್ರದ ಕುರಿತು ಸ್ವಲ್ಪ ಓದ್ತೀವಿ. ಸೊಸೈಟಿ ಬಗ್ಗೆ ರಿಲೇಟೆಡ್ ಟು ಕ್ಯಾಸ್ಟ್ ಸಿಸ್ಟಮ್, ಕ್ಲಾಸ್ ಸಿಸ್ಟಮ್, ಗ್ರಾಮೀಣ ಸಮಾಜ ಹೆಂಗಿದೆ ಆಯಿತಾ, ಜಾಯಿಂಟ್ ಫ್ಯಾಮಿಲಿ ಸಿಸ್ಟಮ್ ಹೆಂಗಿದೆ, ಓನ್ಲಿ 2 ಚಾಪ್ಟರ್ಸ್ ಮಾತ್ರ ತಗೋತೀವಿ. ಬಟ್ ಮೇಜರ್ ಫಸ್ಟ್ ಪೇಪರಲ್ಲಿ ನಾವು ಓದೋದೇ ಯಾವುದ್ರ ಬಗ್ಗೆ, ಇಂಡಿಯನ್ ಎಕಾನಮಿ ಬಗ್ಗೆ. ಅದರಲ್ಲೂ ಇಂಡಿಯನ್ ಎಕಾನಮಿಲಿ ಆಯಿತಾ ಈಗ ಮೇಜರ್ ಚಾಪ್ಟರ್ಗಳಿರೋದೇ 4. ಒಂದು ಅಗ್ರಿಕಲ್ಚರ್, ಪಾವರ್ಟಿ, ಅನ್ಎಂಪ್ಲಾಯ್ಮೆಂಟ್, ಇನ್ಫ್ರಾಸ್ಟ್ರಕ್ಚರ್. ದೀಸ್ ಆರ್ ದ 4 ಮೇಜರ್ ಚಾಪ್ಟರ್ಸ್ ಎಕನಾಮಿಕ್ ರಿಲೇಟೆಡ್ ಆಗಿ ಇಲ್ಲಿ ಫಸ್ಟ್ ಪೇಪರ್ ಓದೋದು. ಇನ್ನು ಸೆಕೆಂಡ್ ಪೇಪರ್ ಅಂದರೆ ಇರೋದೇ 2 ಚಾಪ್ಟರು. ಒಂದು ಪಂಚಾಯತ್ ರಾಜ್ ಬಗ್ಗೆ ತಿಳ್ಕೊತೀವಿ, ಇನ್ನೊಂದು ಕೋಆಪರೇಷನ್ ಬಗ್ಗೆ ತಿಳ್ಕೊತೀವಿ. ದಟ್ಸ್ ವೈ ಕಂಪೇರಿಟಿವ್ಲಿ ನೀವು ಯಾವುದೇ ಆಪ್ಷನ್ ತೊಗೊಂಡ್ರು ವೈ ದ ಪೀಪಲ್ ವಿಲ್ ಸೇ ದಟ್ RD ಇಸ್ ದ ಬೆಸ್ಟ್ ಒನ್ ಅಂದರೆ ಇದೇ ಕಾರಣಕ್ಕೆ. ಬಿಕಾಸ್ ದ ಸಿಲೆಬಸ್ ವಿಲ್ ಬಿ ವೆರಿ ಲೆಸ್. ಇದರಷ್ಟು ಸಿಲೆಬಸ್ ಕಡಿಮೆ ಇರೋದು ಯಾವ ಆಪ್ಷನ್ ಇಲ್ಲ ಒಂದು. ಆ್ಯಂಡ್ ಸೆಕೆಂಡ್ ಒನ್ ನಿಮಗೆ ಗೊತ್ತಿರೋ ಹಾಗೆ ಮೀನ್ಸ್ ಅಂತ ಹೇಳಿದ್ರೆ ಇಫ್ ಇಟ್ ಈಸ್ ಫಾರ್ 250 ಮಾರ್ಕ್ಸ್ 250 ಮಾರ್ಕ್ಸ್ ಒಂದು ಪೇಪರ್ ಅಂತ ಹೇಳಿದ್ರೆ ವಿ ನೋ ದಟ್ ದ ಪೇಪರ್ ವಿಲ್ ಬಿ ಡಿವೈಡೆಡ್ ಲೈಕ್ ದಿಸ್, ಸೆಕ್ಷನ್ A, ಸೆಕ್ಷನ್ B ಆಯ್ತಾ. ಸೊ ಯಾವುದೇ ಆಪ್ಷನ್ ತಗೊಂಡ್ರು ಪೇಪರ್ ಈ ಥರ ಇರುತ್ತೆ. ನಾ ಸಿ 8 ಕ್ವಶನ್ ಇರುತ್ತೆ ಆ್ಯಂಡ್ ಈಚ್ ಕ್ವಶನ್ ಕ್ಯಾರೀಸ್ 50 ಮಾರ್ಕ್ಸ್. ಎಲ್ಲ ಕ್ವಶನ್ಸ್ಗಳಿಗೂ 50 ಮಾರ್ಕ್ಸ್ ಇರುತ್ತೆ. ಎಲ್ಲ ಕ್ವಶನ್ಸ್ಗಳಿಗೂ ಈ ಕಡೆ ಸೈಡು ಅಷ್ಟೇ. ಸರ್ 8 ಕ್ವಶನ್ ಅಂದರೆ 400 ಮಾರ್ಕ್ಸ್ ಆಯ್ತಲ್ಲ ಸರ್ ಅಂತ ಹೇಳಿದ್ರೆ ಔಟ್ ಆಫ್ 8 ಕ್ವಶನ್ಸ್ ಯು ಹ್ಯಾವ್ ಟು ರೈಟ್ ಹೌ ಮೆನಿ ಕ್ವಶನ್ಸ್ 5. ನೀವು ಬರಿಬೇಕಾದ್ರೆ 5 ಆಯ್ತಾ. 5ರಲ್ಲಿ ಇವೆರಡು ಇದೆಯಲ್ಲ these are compulsory. And out of this 3 and out of this 3 you have to choose one. ಒಂದು ಕಡ್ಡಾಯವಾಗಿ ಬರೀಲೇಬೇಕು. ಇದೆರಡು ಈ ಗ್ರೂಪಲ್ಲಿ ರಿಮೆಂಬರ್ ದಿಸ್, ಇವೊಂದು ಕಂಪಲ್ಸರಿ ಫಸ್ಟ್ ಮತ್ತು 5th. ಈ 3ರಲ್ಲಿ ಒಂದು ಚೂಸ್ ಮಾಡಲೇಬೇಕು ಆಯಿತಾ. ಈ 3ರಲ್ಲಿ ಒಂದು ಚೂಸ್ ಮಾಡಬೇಕು. ಸರ್ ಇಲ್ಲೆರಡು 4 ಆಯ್ತಲ್ಲ, ನಾನು 250 ತೆಗಿಬೇಕು ಅಂದರೆ 5 ಬರೀಬೇಕು. ಇನ್ನು ಮಿಕ್ಕಿದ್ದು ಯಾವ್ದಾದ್ರು ಚೂಸ್ ಮಾಡ್ಕೊಳ್ಳಿ ಅಂದರೆ ಇಲ್ಲೇ ಒಂದು ಚೂಸ್ ಮಾಡ್ಕೊಳ್ಳಿ, ಆರ್ ಯು ಕ್ಯಾನ್ ಗೋ ಫಾರ್ ಇಯರ್ ಆಯಿತಾ. ಅಂದರೆ ಒಂದು ಪಾರ್ಟಲ್ಲಿ 3 ಕ್ವಶನ್, ಒಂದು ಪಾರ್ಟಲ್ಲಿ 2 ಕ್ವಶನ್ ಬರೀಲೇಬೇಕು. ದಿಸ್ ದ ರೂಲ್ ವಿತ್ ರೆಸ್ಪೆಕ್ಟ್ ಟು ಮೀನ್ಸ್. ಯಾಕೆ ಸರ್ RDಲಿ ಇದಕ್ಕೆ ಹೆಲ್ಪ್ ಆಗುತ್ತೆ ಅಂತ ಹೇಳಿದ್ರೆ ಸರ್ 1 and 5th ಇದೆಯಲ್ಲ ಇದರಲ್ಲಿ ಡೈರೆಕ್ಟಾಗಿ 25 ಮಾರ್ಕ್ಸ್ ಕ್ವಶನ್ ಕೇಳ್ತಾರೆ RDಲಿ ಆಯಿತಾ. ಬೇರೆ ಆಪ್ಷನ್ ಅಂತಾರ ರೈಟ್ ಎ ಶಾರ್ಟ್ ನೋಟ್ ಆನ್ 5 ಮಾರ್ಕ್ಸ್ 10 ಮಾರ್ಕ್ಸ್ 15 ಮಾರ್ಕ್ಸ್ ಕ್ವಶನ್ಸ್ಗಳೆಲ್ಲ ಕೇಳೋದೇ ಇಲ್ಲ. ಡೈರೆಕ್ಟ್ 25 ಇಲ್ಲಿ 2 ಕ್ವಶನ್ 25 ಇರುತ್ತೆ, ಇಲ್ಲಿ 25 ಇದು ಐದರ್ 25 ಆದರೂ ಕೇಳ್ಬೋದು, ಇಲ್ಲ 50 ಕ್ವಶನ್ ಆದರೂ ಕೇಳ್ಬೋದು. ಒಂದೇ ಕ್ವಶನ್ ಈಗ ಇಫ್ ಇಟ್ ದ ಲಾಸ್ಟ್ ಇಯರ್ ಇನ್ನ ಕ್ವಶನ್ ಪೇಪರ್ ನಮ್ಮ ಹತ್ರ ಇಲ್ಲ ಆಯ್ತಾ. ಇನ್ನು KPSC ರಿಸಲ್ಟೇ ಕೊಡದೇ ಇರೋದ್ರಿಂದ ಕ್ವಶನ್ ಪೇಪರ್ ನೀವು ಲಾಸ್ಟ್ ಇಯರ್ ತಗೊಂಡ್ರೆ ಎಕ್ಸ್ಪ್ಲೈನ್ ಓಕೆ ಕ್ರಿಟಿಕಲಿ ಎಕ್ಸಾಮೈನ್ ಎ ಪ್ರಾಜೆಕ್ಟ್ ಕಾಲ್ಡ್ ನರೇಗಾ ಕುರಿತು ತುಲನಾತ್ಮಕವಾಗಿ ಚರ್ಚಿಸಿ 50 ಮಾರ್ಕ್ಸ್ಗೆ. ಸಿ ನಿಮಗೆ ಇಲ್ಲಿ RD ಸಿಲೆಬಸ್ ಅಲ್ಲಿ ನಮಗೆ ಡೇ ಟು ಡೇ ಏನೇನು ನಡೆಯುತ್ತಲ್ಲ ಮತ್ತು ಡೇ ಟು ಡೇ ಪ್ರೋಗ್ರಾಮ್ಸ್ಗಳು ಏನಿದೆಯಲ್ಲ ಆ ಪ್ರೋಗ್ರಾಮ್ಸ್ಗಳೇ ಕ್ವಶನ್ ಆಗ್ಬಿಡುತ್ತೆ. ಈಗ ಎಕ್ಸ್ಪ್ಲೈನ್ ದ ಡಿಫರೆನ್ಸ್ ಬಿಟ್ವೀನ್ ಕ್ಯಾಸ್ಟ್ ಸಿಸ್ಟಮ್ ಅಂಡ್ ಕ್ಲಾಸ್ ಸಿಸ್ಟಮ್ ಆಯ್ತಾ. ಸೊ ಆಬ್ವಿಯಸ್ಲಿ ಕ್ಯಾಸ್ಟ್ ಸಿಸ್ಟಮ್ ಜಾತಿ ಪದ್ಧತಿ ಮತ್ತು ವರ್ಗ ಪದ್ಧತಿ ಕುರಿತು ಚರ್ಚಿಸಿ. ವಿ ನೋ ದಟ್ ವಾಟ್ ಈಸ್ ಕ್ಯಾಸ್ಟ್ ಸಿಸ್ಟಮ್ ಅಂಡ್ ವಾಟ್ ಈಸ್ ಕ್ಲಾಸ್ ಸಿಸ್ಟಮ್ ಇನ್ ದ ಸೊಸೈಟಿ ಆಯ್ತಾ. ಈ ರೀತಿ ಕ್ವಶನ್ಸ್ಗಳು ಕಾಮನ್ ಆಗಿರೋದ್ರಿಂದ ಬೇರೆ ಆಪ್ಷನ್ಸ್ಗಳು ಕೊಂಡ್ರೆ ದಿಸ್ ಒನ್ ಇಸ್ ದ ಬೆಸ್ಟ್ ಒಂದು. ಸರ್ ಹಾಗಾದರೆ ಇಲ್ಲಿ ಕಳೆದ ಒಂದು 3-4 ವರ್ಷಗಳಿಂದ 3-4 ಪೇಪರ್ ವರ್ಷಗಳ ಬಿಕಾಸ್ KPSC ಎವ್ರಿ ಇಯರ್ ಯಾವತ್ತೂ ಕಾಲ್ ಮಾಡಿಲ್ಲ. ಸೊ ಇಫ್ ಯು ಅನಲೈಸ್ 2011 ನೋಟಿಫಿಕೇಶನ್, 14 and 15 ನೋಟಿಫಿಕೇಶನ್. 15 ನಮ್ಮ ಹತ್ರ ಈಗ ಕ್ವಶನ್ ಪೇಪರ್ ಇಲ್ಲ, ವಿ ಹ್ಯಾವ್ ಓನ್ಲಿ ದಿಸ್ 2. ನಿಮ್ಗೆ ಬೇಕು ಅಂದರೆ 2010 ತಗೊಳ್ಳಿ ಆಯಿತಾ. ಕಳೆದ 3 ವರ್ಷದ ಕ್ವಶನ್ ಪೇಪರ್ ತಗೊಂಡ್ರೆ ಸರ್ ವಾಟ್ ಈಸ್ ದ ಟ್ರೆಂಡ್. ಸರ್ ಇವೆರಡು ಕ್ವಶನ್ ಪೇಪರು ಇಟ್ ವಾಸ್ 600 ಮಾರ್ಕ್ಸ್, 600 ಮಾರ್ಕ್ಸ್ ಕೇಳ್ತಿದ್ದ
ಬಿಕಾಸ್ ಅವಾಗ ಆಪ್ಷನಲ್ ಪೇಪರ್ ವಾಸ್ ಫಾರ್ 600 ಮಾರ್ಕ್ಸ್ ಆ್ಯಂಡ್ ದ ಹೈಯೆಸ್ಟ್ ಮಾರ್ಕ್ಸ್ ವಾಸ್ 430, 430 ಆಯಿತಾ, 430ವರೆಗೂ. ಆ್ಯಂಡ್ ಇನ್ 2014 ಇಟ್ ವಾಸ್ 500, ದ ಟಾಪ್ ಸ್ಕೋರ್ ವಾಸ್ 406, 406 ಆಯಿತಾ. ಸಿ ಹಾಗಾದರೆ ಸರ್ ನನಗೆ ಅಟ್ಲೀಸ್ಟ್ 300 ತೆಗಿಬೋದಾ ಅಂದರೆ GSLE if I target for 700, if I get at least 300 ಆಯಿತಾ ಪ್ಲಸ್ essay 100 ಆಯಿತಾ, ಇದೊಂದು 600 ಇಟ್ಕೊಂಡು ಇದೊಂದು 300 ಇದೊಂದು 150, 1050 will be the good score ಆಯಿತಾ, ವೆರಿ ಗುಡ್ ಸ್ಕೋರ್ ಆಯಿತಾ. ಬರೀ ಮೇನ್ಸ್ ಅಲ್ಲ, ಅಕಸ್ಮಾತ್ ಇದೇ ಒಂದು ಚೂರು ಇಫ್ ಯು ಇನ್ಕ್ರೀಸ್ ಟು 400 ಬೇಡ, ಇಫ್ ಐ ಇನ್ಕ್ರೀಸ್ ಟು 350 ಆಯಿತಾ, ಇಫ್ ಐ ಇನ್ಕ್ರೀಸ್ ಟು 350 ಜಸ್ಟ್ ಇಮ್ಯಾಜಿನ್. ಈ 50 ಮಾರ್ಕ್ಸ್ನ ಇನ್ಕ್ರೀಸ್ ಮಾಡಬೇಕು ಅಂದರೆ ಬೇರೆ ಆಪ್ಷನಲ್ಲಲ್ಲಿ ಆಯಿತಾ ಯು ಹ್ಯಾವ್ ಟು ಸ್ಪೆಂಡ್ ಸೋ ಮಚ್ ಆಫ್ ಟೈಮ್. ಬೇರೆ ಆಪ್ಷನಲ್ಗಳಲ್ಲಾದರೆ ಇನ್ನೂ ನೀವು ಹೆಚ್ಚಿನ ಸಮಯನ ಕೊಡಬೇಕಾಗತ್ತೆ. ಬಟ್ RD ಮಾತ್ರ ಕಡಿಮೆ ಸಮಯದಲ್ಲೇ ಸಿಲೆಬಸ್ ಮುಗಿಸ್ಬೋದು. ಮ್ಯಾಕ್ಸಿಮಮ್ ವಿ ರಿಕ್ವೈರ್ ಕ್ಲಾಸಲ್ಲೂ ಅಷ್ಟೇ 250 to 300 hours ವಿ ಕ್ಯಾನ್ ಕಂಪ್ಲೀಟ್ ದ RD ಸಬ್ಜೆಕ್ಟ್. ಮ್ಯಾಕ್ಸಿಮಮ್ ನಾನು ಮಾತಾಡ್ತಾ ಇರೋದು ಮ್ಯಾಕ್ಸಿಮಮ್ ಆಯಿತಾ. ಸೊ 250 to 300 words ಡಸ್ ನಾಟ್ ಮೀನ್ ದಟ್ ಸರ್ ಹಾಗಾದ್ರೆ 15 ಮುಗಿಸ್ಬಿಡೋಕ್ಕಾಗತ್ತಾ, ಆ ಥರ ಎಲ್ಲ ಕಷ್ಟ ಆಯಿತಾ. ಆ ಥರ ಎಲ್ಲ ಮಾಡಿದ್ರೆ RD ಆಪ್ಷನ್ ಮುಗಿಸೋಕ್ಕೆ ಆಗಲ್ಲ. ಅಟ್ಲೀಸ್ಟ್ ನೀವೇನೇ ರೆಗ್ಯುಲರ್ ಬೇಸಿಸ್ ಶುರು ಮಾಡಿದ್ರು ಆಯಿತಾ ವಿ ರಿಕ್ವೈರ್ 250 hours ಆಯಿತಾ ಮಿನಿಮಮ್. ಆಯ್ತು ಇನ್ನೊಂದು 50 hour ಎಕ್ಸ್ಟ್ರಾ ಇಟ್ಕೊಂಡ್ರು 300 hours ವಿ ರಿಕ್ವೈರ್ ಟು ಕಂಪ್ಲೀಟ್ ದ RD ಆಪ್ಷನ್. ಒಂದು ಸರ್ ಇಲ್ಲಿ ಸರ್ ವಾಟ್ ಆರ್ ದ ಬೆಸ್ಟ್ ಸೋರ್ಸಸ್ ಫಾರ್ RD ಆಯಿತಾ. ಸೋರ್ಸಸ್ಗಳು ಯಾವುದು? ನಾವು RDಗೆ ಸೋರ್ಸಸ್ಗಳು ಟೆಕ್ಸ್ಟ್ ಬುಕ್ಕೇ ಬೇಕು ಅಂದರೆ ಅದೆಲ್ಲ ಕ್ಲಾಸ್ ನೋಟ್ಸ್ಗಳು ಅಂತ ಹೋದರೆ ನಾವು ಸರ್ ದೇರ್ ಆರ್ ವೇರಿಯಸ್ ಸೋರ್ಸಸ್. ಒನ್ ಈಸ್ ರೂರಲ್ ಡೆವಲಪ್ಮೆಂಟ್ ಬೈ ವಸಂತ್ ದೇಸಾಯಿ ಆಯಿತಾ. ನೆಕ್ಸ್ಟ್ ಕೋಆಪರೇಟಿವ್ ಇನ್ ಇಂಡಿಯಾ ಬೈ ತ್ಯಾಗಿ, ರೂರಲ್ ಡೆವಲಪ್ಮೆಂಟ್ ಅಂಡ್ ಪಂಚಾಯತ್ ರಾಜ್, ನಾನು ಬರೆಸ್ತಾರದಲ್ಲ ಇಂಗ್ಲೀಷ್ದು ಕನ್ನಡದಲ್ಲ, ಸತ್ಯ ಸುಂದರಂ ಆಯ್ತಾ. ಈ 3 ಬುಕ್ಕು ಫೇಮಸ್ಸು. ಅಂಡ್ ಕನ್ನಡಕ್ಕೆ ನಮ್ಮಲ್ಲಿ ಇರೋದು ಒಂದೇ, ಯಾವುದು ಕೃಷ್ಣೇಗೌಡ ಇರೋದ್ರಲ್ಲಿ ಕ್ವಾಲಿಟಿ ಬುಕ್ ಅಂದ್ರೆ ಇದೊಂದೇ ಆಯ್ತಾ. ರಿಮೆಂಬರ್ ಸರ್ ಹಾಗಾದ್ರೆ ಕೃಷ್ಣೇಗೌಡ ಬರೆದ್ರೆ ಸಾಕಲ್ವ ಸರ್, ಸುಮ್ಮನೆ ಕ್ಲಾಸ್ ಬರೋದು ವೇಸ್ಟ್ ಅಲ್ವಾ ಆಯ್ತಾ. ರಿಮೆಂಬರ್ ಕೃಷ್ಣೇಗೌಡ ಬರೆದ್ರೆ ಡೆಫಿನೆಟ್ಲಿ ಇವ್ರಿಗೆ 250 to 275 ಕನ್ನಡದಲ್ಲಿ. ಕೃಷ್ಣಯ್ಯಗೌಡ ಅದನ್ನೇ ಓದ್ಕೊಂಡು ಬರೆದ್ರು, ಅದನ್ನೇ ರಟ್ಟಾಮಾರು ಪಾಸ್ಕರು ಆ ಥರ ಬರೆದ್ರು ಬಾಯ್ ಹೊಡ್ಕೊಂಡು ಬರೆಯೋದು ತಾನೆ. ಸೊ ಅಕಸ್ಮಾತ್ ನೀವು ಅದನ್ನೇ ಮಾಡ್ಕೊಂಡು ಹೋದ್ರು ಮಿನಿಮಮ್ 250 to 275 ಸಿಗುತ್ತೆ ಮಿನಿಮಮ್. ಬಟ್ ನಮಗೆ 250 to 275 ಸಿಕ್ಕಿದ್ರೆ ಸರ್ ನಮ್ಮ ಸ್ಕೋರ್ ಗ್ಯಾರಂಟಿ 1000 ಮೇಲಂತೂ ದಾಟೋದೇ ಇಲ್ಲ ಆಯಿತಾ. ಇಫ್ ಯು ವಾಂಟ್ ಟು ಗೆಟ್ ಅಟ್ಲೀಸ್ಟ್ ಯಾವ್ದಾದ್ರು ಒಂದು ಸರ್ವಿಸ್ ಬೇಕು ಅಂದರೆ 1000 ಮೇಲಂತೂ ದಾಟಲೇಬೇಕು ಆಯಿತಾ. 1000 ಮೇಲೆ ದಾಟಬೇಕು ಅಂದರೆ ಅಟ್ಲೀಸ್ಟ್ ಆಪ್ಷನ್ ಶುಡ್ ಬಿ 350 ಅಂತ ಇರಲೇಬೇಕು ಆಯಿತಾ. 350 ಬೇಕು ಅಂತ ಹೇಳಿದ್ರೆ ಈ ಕೃಷ್ಣಯ್ಯ ಗೌಡಗೆ ಅವ್ರೇನು ಬೇಸಿಕ್ ಕಾನ್ಸೆಪ್ಟ್ಸ್ ಕೊಟ್ಟಿರ್ತಾರಲ್ಲ ಅದಕ್ಕೆ ಅಪ್ಡೇಟೆಡ್ ನೀವು ಮಾಡಲೇಬೇಕು ಆಯಿತಾ. ಆ ಅಪ್ಡೇಟೆಡ್ ಮಾಡೋದೇ ಕ್ಲಾಸ್ಗಳಲ್ಲಿ, ಇನ್ನೆಲ್ಲೂ ಮಾಡಲ್ಲ ಆಯಿತಾ. ಕ್ಲಾಸ್ಗಳಲ್ಲೇ ಯೋಜನಾ ಅಥವಾ ಕುರುಕ್ಷೇತ್ರ ಅಥವಾ ಇತರೆ ಬುಕ್ಗಳನ್ನ ರೆಫರ್ ಮಾಡಿ ಆಯಿತಾ, ಅಥವಾ ಇತರೆ ಆ್ಯನ್ಯುವಲ್ ರಿಪೋರ್ಟ್ಗಳನ್ನ ರೆಫರ್ ಮಾಡಿ. ನಮ್ಮಲ್ಲಿ ಕರ್ನಾಟಕ ಪಂಚಾಯತ್ ರಾಜ್ ಇಲಾಖೆದು ವಾರ್ಷಿಕ ವರದಿ ಸಿಗುತ್ತೆ, ವಾರ್ಷಿಕ ವರದಿ ಅಪ್ಡೇಟ್ ಮಾಡಬೇಕಾಗತ್ತೆ. ಎಗೇನ್ ಕೋಆಪರೇಷನ್ದು ಆ್ಯನ್ಯುವಲ್ ರಿಪೋರ್ಟ್ ಸಿಗುತ್ತೆ ಕೋಆಪರೇಟಿವ್ದು, ಅದನ್ನು ಅಪ್ಡೇಟ್ ಮಾಡಿಸ್ಬೇಕಾಗತ್ತೆ ಆಯಿತಾ. ನೆಕ್ಸ್ಟ್ ಎಗೇನ್ ಅಗ್ರಿಕಲ್ಚರ್ ಆ್ಯನ್ಯುವಲ್ ರಿಪೋರ್ಟ್ ಸಿಗುತ್ತೆ, ಅಗ್ರಿಕಲ್ಚರ್ ಆ್ಯನ್ಯುವಲ್ ರಿಪೋರ್ಟ್ನ ಅಪ್ಡೇಟ್ ಮಾಡಿಸ್ಬೇಕಾಗತ್ತೆ. ಈ ಥರ ಅಪ್ಡೇಟ್ ಮಾಡಿಕೊಂಡು ಇದೇ ನೋಟ್ಸಿಗೆ ಕನ್ನಡದಲ್ಲಿ ಬರೆದ್ರೆ ಈಸಿಲಿ ವಿ ಕ್ಯಾನ್ ಗೆಟ್ 350, 350 ಅಂತ ಸಿಗುತ್ತೆ ಒಂದು. ಸರ್ ಹಾಗಾದರೆ ಕ್ಲಾಸಲ್ಲಿ ಇವೆಲ್ಲ ಅಪ್ಡೇಟ್ ಆಗುತ್ತಾ ಆಯಿತಾ. ಸರ್ ಕ್ಲಾಸಲ್ಲಿ ಇಟ್ಸ್ ಮೈ ರೆಸ್ಪಾನ್ಸಿಬಿಲಿಟಿ ಇಫ್ ಐ ಟೇಕ್ RD ಆಯಿತಾ, ಇಟ್ಸ್ ಮೈ ರೆಸ್ಪಾನ್ಸಿಬಿಲಿಟಿ ಟು ಅಪ್ಡೇಟ್ ಎವ್ರಿಥಿಂಗ್. ಅದರ ಅಪ್ಡೇಟ್ ಅಂತೂ ಸಿಗುತ್ತೆ ಆಯಿತಾ. ನೀವೆಲ್ಲಾದರೂ ಕೇಳ್ಕೊಂಬನ್ನಿ, ಅಪ್ಡೇಟೆಡ್ ವರ್ಷನ್ ನೀವು RD ಬರೆದಿಲ್ಲ ಅಂತ ಹೇಳಿದ್ರೆ ಆಯಿತಾ ನಿಮಗೂ ಮಾರ್ಕ್ಸ್ ಸಿಗಲ್ಲ. ಇಸ್ ದ ಫಸ್ಟ್ ಕೇಸ್. ಸೆಕೆಂಡ್ ಸರ್ ಬೇರೆದಕ್ಕೆಲ್ಲ ನಮ್ಗೆ ಆಪ್ಷನಲ್ ತೊಗೊಂಡ್ರೆ ಇಷ್ಟು ಈಸಿಯಾಗಿ ಸಿಲೆಬಸ್ ಸಿಗಲ್ಲ, ಇನ್ಕ್ಲೂಡಿಂಗ್ ಕನ್ನಡ ಆಯಿತಾ. ಇನ್ಕ್ಲೂಡಿಂಗ್ ಸರ್ ವಾಟ್ ಅಬೌಟ್ ಸೋಷಿಯಾಲಜಿ, ಆ ಸೋಷಿಯಾಲಜಿನೇ ತೊಗೋಬೋದಲ್ಲ ಆಯಿತಾ. ಸರ್ ವಾಟ್ ಅಬೌಟ್ ಎಕಾನಮಿನೇ ಆಪ್ಷನ್ ತೊಗೋಬೋದಲ್ಲ ಅಂತ ಹೇಳಿದ್ರೆ ಸರ್ ಎಕಾನಮಿ ಆಪ್ಷನ್ ತೊಗೊಂಡ್ರೆ ಅಗೇನ್ ವಿ ಹ್ಯಾವ್ ಟು ರೀಡ್ ಮೈಕ್ರೋ ಆ್ಯಂಡ್ ಮ್ಯಾಕ್ರೋ ಎಕಾನಮಿ. ಮೈಕ್ರೋ ಮತ್ತು ಮ್ಯಾಕ್ರೋ ಎರಡನ್ನೂ ಓದಬೇಕಾಗುತ್ತೆ.
ಮ್ಯಾಕ್ರೋ ಏನೋ ಈಸಿಯಾಗಿ ಓದ್ಬೋದು, ಬಟ್ ಮೈಕ್ರೋ ಎಕನಾಮಿ ಇಸ್ ಟೂ ಟಫ್. ಆಯಿತಾ? ಮೈಕ್ರೋ ಎಕನಾಮಿ ಅಂತೂ ಓದೋಕ್ಕೆ ಆಗಲ್ಲ, ಒಂದು ಎಕಾನಮಿ again ruled out. And sir, what about sociology? Again, sociology is the best optional, but the problem is ಕನ್ನಡದ ಮೆಟೀರಿಯಲ್ ಸಿಗಲ್ಲ. ಕನ್ನಡದಲ್ಲಿ ಸಮಾಜಶಾಸ್ತ್ರಕ್ಕೆ ಅಷ್ಟೊಂದು ಒಳ್ಳೆ ಮೆಟೀರಿಯಲ್ KPSC ಸಿಗೋದೇ ಇಲ್ಲ. KPSCಗೆ ಸ್ಟ್ಯಾಂಡರ್ಡ್ ಆಪ್ಷನಲ್ ಅಂದರೆ ಈಗ ಆಲ್ಮೋಸ್ಟ್ ನಾನು ಆಕಾಶ್ ಹೇಳಿದ್ದೆ ಅದನ್ನೇ ಹೇಳುವಂಥ ಆಪ್ಷನಲ್, ಸ್ಟ್ಯಾಂಡರ್ಡ್ ಆಪ್ಷನಲ್ ಅಂದರೆ 4, ಆಯಿತಾ? ಒಂದು RD, ಇನ್ನೊಂದು ಕನ್ನಡ, ಆಯಿತಾ? ಇನ್ನೊಂದು ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್, ಆಯಿತಾ? ಇನ್ನೊಂದು ಆಂಥ್ರೋಪಾಲಜಿ. ಸೊ ನಿಮ್ಗೆ ಕಳೆದ ಯಾರ್ಯಾರು ಆಪ್ಷನ್ಗಳು ತೊಗೊಂಡಿದ್ದಾರಲ್ಲ, ರ್ಯಾಂಕ್ ಬಂದಿರೋದು ಅವ್ರದ್ದನ್ನೇ ತೊಗೊಂಡ್ರೆ ನಮ್ಗೆ ಈ 4 ಆಪ್ಷನಲ್ಲೇ ಸಿಕ್ಕಿರುತ್ತೆ. ಈ 4 ಆಪ್ಷನಲ್ಲೇ ಇರ್ತಾರೆ. ಸರ್ ಹಾಗಾದರೆ ಬೇರೆ ಆಪ್ಷನಲ್ಸ್ಗಳು, ಸರ್ ಹಾಗಾದರೆ ಕೆಮಿಸ್ಟ್ರಿ ತೊಗೊಂಡು ಯಾರು ಪಾಸ್ ಆಗಿಲ್ವಾ, ಕ್ರಿಮಿನಾಲಜಿ ತೊಗೊಂಡು ಪಾಸೇ ಆಗಿಲ್ವಾ, ಆಯಿತಾ? ಅಗೇನ್ ರಿಮೆಂಬರ್, ಇಫ್ ಯು ಆರ್ MSc ಕೆಮಿಸ್ಟ್ರಿನೋ MSc ಬಯಾಲಜಿನೋ, ಇಫ್ ಯು ಆರ್ ಗುಡ್ ವಿತ್ MSc ಏನಾದರೂ ಆ ಸಬ್ಜೆಕ್ಟಲ್ಲಿ ನಿಮಗೆ ತುಂಬ ಓಲ್ಡ್ ಇತ್ತು ಅಂದರೆ ಸ್ಟ್ರಾಂಗ್ಲಿ ರೆಕಮೆಂಡ್ ಈ ಥರ ಸಬ್ಜೆಕ್ಟ್ಸ್ಗಳು ಓದೋಕ್ಕೆ ಹೋಗ್ಬೇಡಿ. ಇಫ್ ಯು ಆರ್ ಗುಡ್ ಅಟ್ ಯುವರ್ ಸಬ್ಜೆಕ್ಟ್, MScನೋ ಇಲ್ಲ PhD ಎನ್ರೋಲ್ ಮಾಡಿದ್ದು ME ಆ ಸಬ್ಜೆಕ್ಟಲ್ಲೇ ಇದ್ದರೆ ಗೋ ಫಾರ್ ದೋಸ್ ಸಬ್ಜೆಕ್ಟ್ ಅಂದರೆ ಆ ಸಬ್ಜೆಕ್ಟೇ ತೊಗೊಳ್ಳಿ, ಆಯಿತಾ? ಬಟ್ ಇಫ್ ಯು ಡೋಂಟ್ ನೋ ಎನಿಥಿಂಗ್ ಅಬೌಟ್ ಆಪ್ಷನಲ್, ನನ್ನ ಸಬ್ಜೆಕ್ಟಲ್ಲಿ ನನಗೆ ಅಷ್ಟೊಂದು ಓಲ್ಡ್ ಇಲ್ಲ, ನಾನು ಸಿಲೆಬಸ್ KPSC ಸಿಲೆಬಸ್ ನೋಡಿದ್ದೀನಿ, ನಾನು KPSC ಸಿಲೆಬಸ್ ನೋಡ್ದಂಗೆ ನನ್ನ ಸಬ್ಜೆಕ್ಟ್ ತೊಗೊಂಡ್ರೆ ದರ್ ಇಸ್ ನೋ ಪಾಸಿಬಿಲಿಟಿ ದ್ಯಾಟ್ ಐ ಗೆಟ್ ಮೋರ್ ದೆನ್ 350. ಬೇರೆಯವ್ರಿಗೆ ಹೋಲ್ಸ್ಕೊಂಡ್ರೆ ನಾನು 350 ತೊಗೊಳಕ್ಕೆ ಸಾಧ್ಯನೇ ಇಲ್ಲ ಅನ್ನೋರಿಗೆ ಗೋ ಫಾರ್ ಐದರ್ ಕನ್ನಡ, RD ಆರ್ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್. ಈ ಮೂರಲ್ಲಿ ಯಾವ್ದು ಬೇಕೋ ಅದನ್ನು ಚೂಸ್ ಮಾಡಿ. ಒಂದು ಸರ್. ಸೆಕೆಂಡ್, ಇಲ್ಲಿ ಸರ್ RDಗೆ ನೀವು ಹೇಳಿದಂಗೆ 400, 410 ಈ ಥರ ಎಲ್ಲ ಕೊಡ್ತಾ ಇದ್ದಾರೆ ಅಂತ ಹೇಳ್ತೀರಲ್ಲ ಸರ್, ಹಾಗಾದರೆ ಸ್ಕೇಲಿಂಗ್ ಅಕಸ್ಮಾತ್ ಏನಾದರೂ ಇಂಟ್ರಡ್ಯೂಸ್ ಆದರೆ ಸರ್, ಲಾಸ್ಟ್ ಇಯರ್ 3700 ಪೀಪಲ್ ಹ್ಯಾವ್ ರಿಟರ್ನ್ RD, 3700 ಜನ RD, ಹತ್ತಿರ 3,500 ಜನ, 3,300 ಜನ ಕನ್ನಡ ಲಿಟ್ರೇಚರ್, ಮಿಕ್ಕಿದ್ದೆಲ್ಲ ಸಣ್ಣ ಪುಟ್ಟ ಆಪ್ಷನ್ಗಳು ಇಟ್ಕೊಳ್ಳಿ. ಪ್ರತಿ ವರ್ಷ ತೊಗೊಂಡ್ರು, ಆಯಿತಾ? ಮಿನಿಮಮ್ 40% ಆಫ್ ದ ಪೀಪಲ್ ವಿಲ್ ರೈಟ್ ದ RD ಆಪ್ಷನ್, 40% ಅಂತೂ RD ಬರೀತಾರೆ, ಆಯಿತಾ? ಒಂದು 30ರಿಂದ 35% ಕನ್ನಡ, ಇಲ್ಲ ಇವೆರಡರಲ್ಲೇ ಒಂದ್ಸಲ ಕನ್ನಡ ಒಂದ್ಸಲ RD, ಈ ಥರ ಕಡಿಮೆ ಜಾಸ್ತಿ ಆಗೋದಂತೂ ಆಗುತ್ತೆ. ಸರ್ ಹಾಗಾದರೆ ಸ್ಕೇಲಿಂಗ್ ಏನಾದರೂ ಇಂಟ್ರಡ್ಯೂಸ್ ಮಾಡಿದ್ರೆ ಅವಾಗ ನಾವು ಯೋಚನೆ ಮಾಡಬೇಕಾಗತ್ತೆ. ಸ್ಕೇಲಿಂಗ್ ಇಂಟ್ರಡ್ಯೂಸ್ ಮಾಡಿ, ಇಲ್ಲ ನಾವೆಲ್ಲ ಆಪ್ಷನ್ಗಳಿಂದನೂ ಆಯಿತಾ ತೊಗೊಳ್ತೀವಿ, ಇಷ್ಟಿಷ್ಟು ಜನನ ಚೂಸ್ ಮಾಡ್ಕೊತೀವಿ, UPSC ಫಾರ್ಮುಲಾ ನಾವೇನಾದರೂ ಅಡಾಪ್ಟ್ ಮಾಡ್ಕೊಳ್ತೀವಿ ಅಂತ KPSC ಅನೌನ್ಸ್ ಮಾಡಿದ್ರೆ ದೆನ್ ಯು ಹ್ಯಾವ್ ಟು ಥಿಂಕ್ ದ್ಯಾಟ್ ನಾನು ಅವಾಗ RD ತೊಗೊಬೇಕಾ ಬೇಡವಾ. ರಿಮೆಂಬರ್, ನನಗೆ RDನೇ ತೊಗೊಳ್ಳಿ ನೀವು ಯಾವತ್ತೂ ಪ್ರಮೋಟ್ ಮಾಡೋದೇ ಇಲ್ಲ. ರಿಮೆಂಬರ್ ದಿಸ್, ಆಯಿತಾ? ನೀವು ಅಷ್ಟು ದಿನ ನೋಡ್ತಾ ಇದ್ರೆ ಸರ್ ನೀವು RD ಅಂತ ಹೇಳ್ಬಿಟ್ಟು ಎಲ್ಲಾದ್ರ ಬಗ್ಗೆ ಹೇಳ್ತಾ ಇದ್ದೀರಲ್ಲ. ಆಪ್ಷನಲ್ ಅದನ್ನೇ ಹೇಳ್ತಾ ಇರೋದು, ಆಪ್ಷನಲ್ಲ ನಿಮ್ಮ ಮನಸ್ಸಿಗೆ ಬೇಕಾದಂಗೆ ತೊಗೊಳ್ಳಿ, ಆಯಿತಾ? ಯಾರೋ ಈಗ ನಾನು ಹೇಳ್ಕೊಟ್ಟೆ RD ತೊಗೊಳ್ಳಿ, ನಾನು ಮಾಡ್ತೀನಿ ಅಂತ RD ತೊಗೊಳ್ಳಿ ಅಂತ ಹೇಳ್ಕೊಡೋದು ತುಂಬ ತಪ್ಪು. ಆ ಥರ ನಿಮ್ಮ ಕ್ಲಾಸಿಗೆ ಕರ್ಕೊಂಬಂದ್ರು, ಆಯಿತಾ, ನಾನು ಹೇಳ್ಕೊಟ್ರು ನಿಮ್ಮ ತಲೆಗೆ ಹೋಗಿರೋದೇ ಇಲ್ಲ. ಸೊ ಆ ಕಾರಣಕ್ಕೆ ನೀವು 3 ಫಾಲೋ ಮಾಡ್ರಪ್ಪ. ಫಸ್ಟು ಸಿಲೆಬಸ್ ನೋಡಿ, ಸಿಲೆಬಸ್ KPSC ವೆಬ್ಸೈಟ್ಗೆ ಹೋಗ್ಬಿಟ್ಟು ಸಿಲೆಬಸ್ ಡೌನ್ಲೋಡ್ ಮಾಡ್ಕೊಳ್ಳಿ, ಆಯಿತಾ? ಸಿಲೆಬಸ್ ನಾವು ಓದಿ, ಪೇಪರ್ 1, ಪೇಪರ್ 2 ಸಿಲೆಬಸ್ ನೋಡಿ. ಸೋಷಿಯಾಲಜಿ ಇದೆ, ಎಕನಾಮಿ ಇದೆ, ಪಂಚಾಯತ್ ರಾಜ್ ಇದೆ, ಕೋಪರೇಟಿವ್ ಇದೆ ಅಂತ ಹೇಳ್ತಾ ಇದ್ದೀರಲ್ಲ, ಈ 4 ಸಬ್ಜೆಕ್ಟ್ಸ್ ಏನಿದೆ ಅದ್ರದ್ದು ಯಾವ್ಯಾವ ಚಾಪ್ಟರ್ ಇದೆ ಸಿಲೆಬಸ್ ನೋಡ್ತಿದ್ದಂಗೆ ನನಗೆ ಆ ಚಾಪ್ಟ್ರಲ್ಲಿ ಏನಾದರೂ ಓಲ್ಡ್ ಸಿಗುತ್ತಾ, ನಾನು ಮಾರ್ಕ್ಸ್ ತೆಗೆಯೋ ಮಟ್ಟಕ್ಕೆ ಆ ಸಿಲೆಬಸ್ ಇದೆಯಾ ಅಂತ ಫಸ್ಟ್ ಚೆಕ್ ಮಾಡಿ, ಆಮೇಲೆ ಇಷ್ಟ ಆಯಿತಾ ದೆನ್ ಯು ಜಾಯಿನ್ ವಿತ್ ರೆಸ್ಪೆಕ್ಟ್ ಟು RD. ಮಾರ್ಕೆಟಲ್ಲಿ ವಿಚಾರಿಸಿ, ಆಯಿತಾ, ಹೆಂಗಿದೆ ಟ್ರೈನ್ ಹೆಂಗಿದೆ, ಆಯಿತಾ? KPSC ಯಾವ ಥರ ಕ್ವಶನ್ಸ್ಗಳು ಕೇಳ್ತಾ ಇದ್ದಾರೆ. ಸೊ ಕ್ವಶನ್ ಪೇಪರ್ ಇಟ್ಕೊಳ್ಳಿ 2 ವರ್ಷದ್ದು. ನಮ್ಮ ಹತ್ರ 8 ಕ್ವಶನ್ ಪೇಪರ್ ಇದೆ RDದು, 8 ಕ್ವಶನ್ ಪೇಪರ್ಸ್ 1999ಇಂದ 2014ವರೆಗೂ. 2015 ಬಂದರೆ ರಿಸಲ್ಟ್ ಬಂದರೆ ನಮ್ಗೆ 9 ಕ್ವಶನ್ ಪೇಪರ್ ಸಿಗುತ್ತೆ. 9 ಕ್ವಶನ್ ಪೇಪರಲ್ಲಿ ಏನು ಕಾಮನ್ ಇದೆ, ಯಾವ ಥರ ಕ್ವಶನ್ಸ್ಗಳು ಕೇಳ್ತಾ ಇದ್ದಾರೆ, ಅಟ್ಲೀಸ್ಟ್ 9 ಬಿಟ್ಟರೆ 8 ಯಾವ ಥರ ಕ್ವಶನ್ಸ್ ಕೇಳ್ತಾ ಇದ್ದಾರೆ, ಆ ಕ್ವಶನ್ಸ್ಗಳು ನಾನು ಸಾಲ್ವ್ ಮಾಡೋ ತಾಕತ್ತು ನಂಗೆ ಇದೆಯಾ, ಕ್ಲಾಸಲ್ಲಿ ನೋಟ್ಸ್ ಯಾವ ಥರ ಕೊಡ್ತಾರೆ, ಆಯಿತಾ? ಮಾರ್ಕೆಟಲ್ಲಿ ದೀಪಕ್ ಗೌಡ ಅಂತ RD ಮಾಡ್ತಾರಲ್ಲ, ಅವ್ರು ಯಾವ ಥರ ಮಾಡ್ತಾರೆ, ಇಲ್ಲ ಇಲ್ಲಿದೆಯಾ, ಇಲ್ಲ ಬೇರೆ ಯಾರಾದರೂ ಚೆನ್ನಾಗಿದೆಯಾ, ಇಲ್ಲ ಬೇರೆ ಆಪ್ಷನಲ್ಲೇ ಚೆನ್ನಾಗಿದೆಯಾ, ಜಸ್ಟ್ ಚೂಸ್ ದಟ್. ಅದ್ರ ಪ್ರಕಾರ ನೀವು ಯಾವುದೇ ಆಪ್ಷನ್ ಆದರೂ ಚೂಸ್ ಮಾಡ್ಬೋದು.